ನಮಸ್ತೆ ಕರ್ನಾಟಕ 1 ಪಾಯಿಂಟ್ ಟಿವಿಗೆ ಸ್ವಾಗತ. ರಾಜ್ಯದಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಧಿಕಾರಿಯೊಬ್ಬರು ಗ್ರಾಹಕರೊಂದಿಗೆ ಕನ್ನಡದಲ್ಲಿ ಸಂವಹನ ನಡೆಸಲು ನಿರಾಕರಿಸಿದ ವಿಡಿಯೋ ಎಲ್ಲೆಡೆ ವೈರಲ್ ಆಗ್ತಿದೆ. ಗ್ರಾಹಕ ಕನ್ನಡದಲ್ಲಿ ಮಾತನಾಡುವಂತೆ ಬ್ಯಾಂಕ್ ಮ್ಯಾನೇಜರ್ಗೆ ಕೇಳಿಕೊಂಡಾಗ ಇದು ಭಾರತ, ನಾನು ಕನ್ನಡದಲ್ಲಿ ಎಂದಿಗೂ ಮಾತನಾಡುವುದಿಲ್ಲ ಎಂದು ಹೇಳಿರುವುದು ಕನ್ನಡಿಗರ ಆಕ್ರೋಶಕ್ಕೆ ಕಾರಣ ಆಗಿದೆ. ಅಧಿಕಾರಿಯ ಇಂತಹ ವರ್ತನೆ ಖಂಡನೀಯ ಎಂದು ಸಿಎಂ ಸಿದ್ದರಾಮಯ್ಯ ಇದಕ್ಕೆ ಪ್ರತಿಕ್ರಿಯಿಸಿದ್ದಾರೆ. ಇದು ಕರ್ನಾಟಕ ಮೇಡಮ್, ಚೇರ್ಮನ್ ಮಾತಾಡಂಗಿಲ್ಲ. ಇದು RBI ರೂಲ್ ಇದೆ. ಆ ಸ್ಟೇಟ್ಗಳಲ್ಲಿ ಆ ಭಾಷೆ ಮಾತಾಡಬೇಕು. ಆನೇಕಲ್ ತಾಲೂಕಿನ ಸೂರ್ಯನಗರ ಶಾಖೆಯಲ್ಲಿ ಗ್ರಾಹಕರೊಂದಿಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಧಿಕಾರಿಯೊಬ್ಬರು ಕನ್ನಡ ಮಾತನಾಡಲು ನಿರಾಕರಿಸಿದ್ದು ಕರ್ನಾಟಕದಲ್ಲಿ ಹೊಸ ಭಾಷಾ ವಿವಾದಕ್ಕೆ ಕಾರಣವಾಗಿದೆ. ನಾನು ಕನ್ನಡ ಮಾತನಾಡುವುದಿಲ್ಲ, ನೀವೇ ಹಿಂದಿಯಲ್ಲಿ ಮಾತನಾಡಿ ಎಂಬ ಬ್ಯಾಂಕ್ ಮ್ಯಾನೇಜರ್ ವರ್ತನೆ ಹಿಂದಿ ಹೇರಿಕೆ ಎಂದು ಕನ್ನಡ ಪರ ಸಂಘಟನೆಗಳು ಇದನ್ನ ವಿರೋಧಿಸುತ್ತಿವೆ. ಮಾತಾಡಬಾರ್ದಾ ಸರ್? ದಯವಿಟ್ಟು ಮಾತಾಡಬೇಡಿ ಮೇಡಮ್. ಕನ್ನಡನೇ ಬರಲ್ಲ. ಅಷ್ಟಕ್ಕೂ ಬ್ಯಾಂಕ್ ಮ್ಯಾನೇಜರ್ ಹಾಗೂ ಗ್ರಾಹಕನ ನಡುವೆ ನಡೆದಿರುವಂತಹ ಸಂವಾದವಾದರೂ ಏನು ಎಂದರೆ, ಗ್ರಾಹಕನೊಬ್ಬ ಸೂರ್ಯನಗರ SBI ಶಾಖೆಯೊಳಗೆ ಚಿತ್ರೀಕರಿಸಿದ ವಿಡಿಯೋದಲ್ಲಿ ಕನ್ನಡದಲ್ಲಿ ಸಂಭಾಷಣೆ ನಡೆಸಲು ಗ್ರಾಹಕರು ಪದೇ ಪದೇ ವಿನಂತಿಸಿದಾಗ ಮಹಿಳಾ ಅಧಿಕಾರಿ ಅದನ್ನ ತಿರಸ್ಕರಿಸುವುದನ್ನ ಕಾಣಬಹುದು. ಗ್ರಾಹಕರು ಕನ್ನಡದಲ್ಲಿ ಮಾತನಾಡಿ ಇದು ಕರ್ನಾಟಕ ಮೇಡಂ ಎಂದಾಗ ಅದಕ್ಕೆ ಸಿಬ್ಬಂದಿ ಇದು ಭಾರತ ಎಂದು ಉತ್ತರಿಸುತ್ತಾರೆ. SBI ನಲ್ಲಿ ಸ್ಥಳೀಯ ಭಾಷೆಯನ್ನ ಬಳಸುವ ನಿಯಮವಿದೆ, ನೀವು ಕನ್ನಡದಲ್ಲಿ ಗ್ರಾಹಕರೊಂದಿಗೆ ವ್ಯವಹರಿಸಬೇಕು ಎನ್ನುವ ಗ್ರಾಹಕನ ಮಾತಿಗೆ ಬ್ಯಾಂಕ್ ಮ್ಯಾನೇಜರ್, ನಾನು ನಿಮಗಾಗಿ ಕನ್ನಡ ಮಾತನಾಡುವುದಿಲ್ಲ, ನಾನು ಹಿಂದಿ ಮಾತನಾಡ್ತೇನೆ, ನೀವು ಹಿಂದಿ ಮಾತಾಡಿ ಎಂದು ನಾನು ಕನ್ನಡ ಮಾತನಾಡುವುದಿಲ್ಲ ಅಂತ ಹೇಳಿ ಹೊರಟು ಹೋಗ್ತಾರೆ. ಗ್ರಾಹಕ ಎಷ್ಟೇ ವಿನಂತಿಸಿದ್ರೂ ಬ್ಯಾಂಕ್ ಮ್ಯಾನೇಜರ್ ಕನ್ನಡದಲ್ಲಿ ನಾನು ಎಂದಿಗೂ ಮಾತನಾಡುವುದಿಲ್ಲ, ನೀವೇ ಹಿಂದಿಯಲ್ಲಿ ಮಾತನಾಡಿ ಎಂದಿರುವುದು ಕನ್ನಡಕ್ಕೆ ಮಾಡಿದ ಅಪಮಾನ ಎಂದು ಹೇಳಲಾಗ್ತಿದೆ. ವಿಡಿಯೋ ವೈರಲ್ ಆಗ್ತಿದ್ದಂತೆ ಹೆಚ್ಚುತ್ತಾ ಇರುವ ವಿವಾದಕ್ಕೆ ಪ್ರತಿಕ್ರಿಯೆಯಾಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ತ್ವರಿತವಾಗಿ ಆಡಳಿತಾತ್ಮಕ ಕ್ರಮ ಕೈಗೊಂಡಿತು. ವಿವಾದ ಹುಟ್ಟುಹಾಕಿದ ಅಧಿಕಾರಿಯನ್ನ ಸೂರ್ಯನಗರ ಶಾಖೆಯಿಂದ ವರ್ಗಾಯಿಸಲಾಯಿತು. ಜೊತೆಗೆ ಬ್ಯಾಂಕ್ ಮ್ಯಾನೇಜರ್ ಕನ್ನಡಿಗರಿಗೆ ಕ್ಷಮೆಯಾಚಿಸಿದ ವಿಡಿಯೋವನ್ನು ಬಿಡುಗಡೆ ಮಾಡಿತು. ಈ ವಿಡಿಯೋದಲ್ಲಿ ಬ್ಯಾಂಕ್ ಮ್ಯಾನೇಜರ್ ಕನ್ನಡ ಮಾತನಾಡುವ ಸಹೋದ್ಯೋಗಿಯೊಂದಿಗೆ ಕನ್ನಡ ಹೇಳಿಸಿಕೊಂಡು ಕನ್ನಡದಲ್ಲಿ ಕ್ಷಮೆ ಯಾಚಿಸುತ್ತಾರೆ. ನಾನು ಯಾರಿಗಾದರೂ ನೋವುಂಟು ಮಾಡಿದ್ರೆ ನಾನು ಪ್ರಾಮಾಣಿಕವಾಗಿ ಕ್ಷಮೆ ಯಾಚಿಸುತ್ತೇನೆ, ಮುಂದೆ ಕನ್ನಡದಲ್ಲಿ ವ್ಯವಹಾರ ನಡೆಸಲು ಪ್ರಯತ್ನಿಸುತ್ತೇನೆ ಎಂದು ಬ್ಯಾಂಕ್ ಮ್ಯಾನೇಜರ್ ಕನ್ನಡಿಗರಿಗೆ ಕ್ಷಮೆ ಕೇಳಿದರು. ಈ ಘಟನೆಯ ಕುರಿತು ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದು, ಸಿಎಂ ಟ್ವೀಟ್ ಮಾಡುವ ಮೂಲಕ SBI ಅಧಿಕಾರಿಯ ವರ್ತನೆಯನ್ನ ಖಂಡಿಸಿದ್ದಾರೆ. ಆನೇಕಲ್ ತಾಲೂಕಿನ ಸೂರ್ಯನಗರದ SBI ಶಾಖಾ ವ್ಯವಸ್ಥಾಪಕರ ವರ್ತನೆ ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಮಾತನಾಡಲು ನಿರಾಕರಿಸುವುದನ್ನ ಮತ್ತು ನಾಗರಿಕರನ್ನ ಕಡೆಗಣಿಸುವುದು ತೀವ್ರವಾಗಿ ಖಂಡನೀಯ ಅಂತ ಹೇಳಿದ್ದಾರೆ. ಜೊತೆಗೆ ಅಧಿಕಾರಿಯನ್ನ ವರ್ಗಾವಣೆ ಮಾಡಿದ SBI ಕ್ರಮವನ್ನ ಒಪ್ಪಿಕೊಳ್ತೇನೆ, ಆದರೆ ಭವಿಷ್ಯದಲ್ಲಿ ಈ ರೀತಿಯ ಘಟನೆಗಳನ್ನ ತಪ್ಪಿಸಲು ವ್ಯವಸ್ಥಿತ ಬದಲಾವಣೆಗಳು ಅಗತ್ಯ ಎಂದಿದ್ದಾರೆ ಸಿಎಂ. ಅಷ್ಟೇ ಅಲ್ಲದೆ ಇಂತಹ ಘಟನೆಗಳು ಮತ್ತೆ ಮರುಕಳಿಸಬಾರದು. ಎಲ್ಲಾ ಬ್ಯಾಂಕ್ ಉದ್ಯೋಗಿಗಳು ಗ್ರಾಹಕರನ್ನ ಗೌರವದಿಂದ ನಡೆಸಿಕೊಳ್ಳಬೇಕು ಮತ್ತು ಸ್ಥಳೀಯ ಭಾಷೆಯಲ್ಲಿ ಮಾತನಾಡಲು ಎಲ್ಲಾ ಪ್ರಯತ್ನಗಳನ್ನ ಮಾಡಬೇಕು. ಭಾರತದಾದ್ಯಂತ ಎಲ್ಲಾ ಬ್ಯಾಂಕ್ ಸಿಬ್ಬಂದಿಗೆ ಸಾಂಸ್ಕೃತಿಕ ಮತ್ತು ಭಾಷಾ ಸಂವೇದನಾ ತರಬೇತಿಯನ್ನ ಕಡ್ಡಾಯಗೊಳಿಸಬೇಕೆಂದು ನಾನು ಹಣಕಾಸು ಸಚಿವಾಲಯ ಮತ್ತು ಹಣಕಾಸು ಸೇವೆಗಳ ಇಲಾಖೆಯನ್ನ ಒತ್ತಾಯಿಸುತ್ತೇನೆ ಅಂತ ಹೇಳಿದ್ದಾರೆ. ಹಾಗೆ ಸ್ಥಳೀಯ ಭಾಷೆಯನ್ನ ಗೌರವಿಸುವುದು ಎಂದರೆ ಜನರನ್ನ ಗೌರವಿಸುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಟ್ವೀಟ್ ಮಾಡುವ ಮೂಲಕ ತಿಳಿಸಿದ್ದಾರೆ. ಸಾರ್ವಜನಿಕವಾಗಿ ಭಾಷಾ ವಿವಾದ ಹುಟ್ಟುವುದು ಮೊದಲೇನಲ್ಲ, ಆದರೆ ಬ್ಯಾಂಕ್ ಅಧಿಕಾರಿಯೊಬ್ಬರು ಸ್ಥಳೀಯ ಭಾಷೆಯನ್ನ ಮಾತನಾಡುವುದಿಲ್ಲ, ನೀವು ಹಿಂದಿ ಮಾತನಾಡಿ ಎಂಬ ವರ್ತನೆ ಖಂಡನೀಯ. ಇದರಿಂದ ಕನ್ನಡ ಭಾಷೆಗೆ ಅವಮಾನ ಆಗಿದೆ, ಅಲ್ಲದೆ ಇದು ಹೊಸ ಭಾಷಾ ವಿವಾದ ಹುಟ್ಟುಹಾಕಿದೆ ಎಂಬುದು ಕನ್ನಡ ಪರ ಹೋರಾಟಗಾರರ ವಾದ ಆಗಿದೆ. ಇದಾಗಿತ್ತು SBI ಅಧಿಕಾರಿ ಕನ್ನಡ ಮಾತನಾಡುವುದಿಲ್ಲ ಎಂಬ ವಿವಾದವನ್ನ ಸಿಎಂ ಖಂಡಿಸಿರುವ ಕುರಿತು ವರದಿ. ಮುಂದಿನ ಸಂಚಿಕೆಯಲ್ಲಿ ಹೊಸ ಮಾಹಿತಿಗಳೊಂದಿಗೆ ಭೇಟಿಯಾಗ್ತೇವೆ. ಇದು 1 ಪಾಯಿಂಟ್ ಟಿವಿ.